ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ್ ನನ್ನ ಜೊತೆ ಸದಾ ಇರಬೇಕು. ಅಪ್ಪ ಅಮ್ಮ ಅವ್ರದ್ದು ನನಸಾಗಿದೆ ಅಂತ ನಿಮ್ಮೆಲ್ಲರಿಂದಾನೆ. ಸೊ ಥ್ಯಾಂಕ್ ಯು ಸೋ ಮಚ್. ಅವ್ರು ಇವಾಗ ನಿಮ್ಮೆಲ್ಲರ ಮುಂದೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ, ನನಗೆ ಯಾವ ಕಾಂಪ್ಲಿಮೆಂಟ್ ಕೊಟ್ಟಿಲ್ಲ. ಬಟ್ ಐ ಥಿಂಕ್ ಶೀಸ್ ಪ್ರೌಡ್ ಆಗಿದ್ದಾರೆ, ಹೆಮ್ಮೆ ಅನಿಸ್ತಾ ಇದೆ ಅವ್ರಿಗೆ, ಖುಷಿಯಾಗಿದ್ದಾರೆ ಅಂತ ನಂಗೆ ಅನಿಸ್ತಾ ಇದೆ. ಹೆಮ್ಮೆ ಮಾಡಿದ್ದೀನಿ ನನಗೆ ನಾನು ಗ್ಲಾಮರಸ್ ಆಗಿ ಕಾಣ್ತಾ ಇದ್ದೀನಿ ಇಲ್ಲ, ಬಟ್ ಪಾತ್ರದಲ್ಲಿ ಆ ಒಂದು ಶಕ್ತಿ ಇದೆ, ಇಂಪಾರ್ಟೆನ್ಸ್ ಇದೆ, ಮೆಸೇಜ್ ಇದೆ, ಅದೇ ನನಗೆ ಇಂಪಾರ್ಟೆಂಟ್. ನನಗೆ ನನ್ನ ಅದೃಷ್ಟ ಅವ್ರ ಜೊತೆ ನನಗೆ ಫಸ್ಟ್ ಫಿಲ್ಮಲ್ಲೇ ಕೆಲಸ ಮಾಡೋ ಚಾನ್ಸ್ ಸಿಕ್ಕಿದೆ. ಬಿಕಾಸ್ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಕ್ಯಾಮ್ರಾ ಹಿಂದೆ ತುಂಬ ಫನಿ ಆಗಿರ್ತಾರೆ, ಕ್ಯಾಮ್ರಾ ಮುಂದೆ ಅಳ್ತಾ ಇರ್ತಾರೆ ಸ್ವಲ್ಪ, ಬಟ್ ತುಂಬ ಸ್ಪೆಷಲ್ ಆಗಿತ್ತು. ಆ್ಯಂಡ್ ಈ ನಂದು ಎಂಟೈರ್ ಕಾಟರ ತಂಡ, ಕಲಾವಿದರಿರಲಿ, ನಮ್ಮ ಟೆಕ್ನಿಷಿಯನ್ಸು, ನಮ್ಮದು ಡೈರೆಕ್ಟರ್ ಸರ್, ಸುಧಾಕರ್ ಸರ್, DOP ಎಲ್ಲರೂ ಸೇರಿ ನನ್ನ ಫ್ಯಾಮಿಲಿ, ನನ್ನ ಫಸ್ಟ್ ಫಿಲ್ಮ್ ಫ್ಯಾಮಿಲಿ ಆಗಿದ್ದಾರೆ. ನಾನು ಅವನ್ನ ಯಾವಾಗ ಅಂದರೆ ಮನಸ್ಸೊಳಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಮನೆ ಮಾಡಿಕೊಂಡು. ಸೊ ಇದು ಈ ಚಿತ್ರತಂಡದ ಗೆಲುವು ಅಂತ ನನಗೆ ಅನಿಸ್ತಾ ಇಲ್ಲ, ಕನ್ನಡ ಚಿತ್ರರಂಗದ ಗೆಲುವು ಅಂತ ನನಗೆ ಅನಿಸ್ತಾ ಇದೆ. ಅಷ್ಟು ಹೆಮ್ಮೆ ಆಗ್ತಾ ಇದೆ. ಹೇಳ್ತಾರಲ್ವಾ, 100 ಜನ ಪ್ರೀತಿಸಿದ್ರೆ ಒಬ್ಬ ನಾಯಕ ಅಂತ, ಆತರ 100 ಜನ ಟೆಕ್ನಿಷಿಯನ್ಗಳು ಪ್ರೀತಿಸಿ ಈ ತರದ ಒಬ್ಬ ನಾಯಕನ ತೆರೆ ಮೇಲೆ ತಗೊಂಡ್ ಬಂದಿದ್ದಾರೆ. ಒಬ್ಬ ಡೈರೆಕ್ಟರ್ ನಾಯಕರಾಗಿದ್ದಾರೆ, DOP ಒಬ್ಬ ನಾಯಕರಾಗಿದ್ದಾರೆ. ಡೈಲಾಗ್ ಅಂತೂ ಅದ್ಭುತ, ನಾನಂತೂ ಅವ್ರಿಗೆ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಈ ತರದ ಒಂದು ಸರಸ್ವತಿ ಪುತ್ರನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡೋಕೆ ನನಗೆ ತುಂಬಾನೇ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಸಿನಿಮಾ ಒಂದು ತೂಕ ಆದ್ರೆ ಅವ್ರ ಸಂಭಾಷಣೆ ಒಂದು ತೂಕ ಅಂತ ನನಗೆ ಅನ್ಸುತ್ತೆ. ದರ್ಶನ್ ಅವ್ರನ್ನ ಜನ ಒಬ್ಬ ನಾಯಕ ಅಂತ ಮಾತ್ರ ಪ್ರೀತಿಸಲ್ಲ, ಅವ್ರನ್ನ ದೇವ್ರು ಅಂತ ಪ್ರೀತಿಸ್ತಾರೆ. ಜನ ನೋಡ್ತಾ ಇದ್ದೀವಿ, ರಾತ್ರಿ 12 ಗಂಟೆಯಿಂದ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಮನೆ ಮಠ ಎಲ್ಲ ಬಿಟ್ಟು ಥಿಯೇಟರ್ ಹತ್ರ ಬಂದಿದ್ದಾರೆ, ಮನೆಗೆ ಹೋಗಿಲ್ಲ ಅನ್ಸುತ್ತೆ ಅವ್ರ ಅಭಿಮಾನಿಗಳು. ಅಷ್ಟು ಪ್ರೀತಿಸುವಂತ ಒಬ್ಬ ನಾಯಕನ ತೆರೆ ಮೇಲೆ ತಗೊಂಡ್ ಬರ್ಬೇಕಾದ್ರೆ ಈ ಕಡೆ ಅವ್ರ ಅಭಿಮಾನಿಗಳಿಗೆ ಜಸ್ಟಿಸ್ ಕೊಡ್ಬೇಕಾ, ನ್ಯಾಯ ಒದಗಿಸ್ಬೇಕಾ, ಅಥವಾ ಒಂದು ಕತೆಗೆ ನ್ಯಾಯ ಒದಗಿಸ್ಬೇಕಾ? ಈ ಒಂದು ಕ್ಲೀಶೆ ಇದೆಯಲ್ಲ, ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದನ್ನ ತರುಣ್ ಸುಧೀರ್ ಅವರು ಅವ್ರ ಚಿಕ್ಕ ವಯಸ್ಸಿಗೆ ತುಂಬಾನೇ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಈ ಕಡೆ ಅವ್ರ ಅಭಿಮಾನಿಗಳಿಗೂ ನ್ಯಾಯ ಒದಗಿಸ್ತಾ, ಈ ಕಡೆ ಕತೆಗೂ ನ್ಯಾಯ ಒದಗಿಸ್ತಾ, ಕಥೆಯಲ್ಲಿರುವ ನಾಯಕನಾಗಿ ಇಡೀ ಕರ್ನಾಟಕಕ್ಕೆ ಒಬ್ಬ ನಾಯಕನಾಗಿ ಬಿಂಬಿಸೋದಿದೆಯಲ್ಲ, ಅದು ತುಂಬಾ ಅದ್ಭುತವಾದಂತ ಕೆಲಸ. ಅದನ್ನ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಸಿನಿಮಾ ಬೆಳವಣಿಗೆ ಹೇಗ್ ಆಗುತ್ತೆ ಅಂತಂದ್ರೆ ಕೇವಲ ಒಂದು ತಂಡ ಮಾತ್ರ ಗೆಲ್ಲೋದಲ್ಲ, ಆ ಒಂದು ಚಿತ್ರದಿಂದ ಇಡೀ ಚಿತ್ರರಂಗವನ್ನ ಗೆಲ್ಲಿಸೋದಿಗೆ ಒಂದು ದೊಡ್ಡ ಗೆಲುವು ಅಂತ ಹೇಳ್ತಾರೆ. ಈ ಸಿನಿಮಾ ಗೆಲ್ಲೋದ್ರ ಜೊತೆಗೆ ನೋಡಿ, ಈ ತರದೊಂದು ಮುದ್ದಾದ ಒಂದು ಕಲಾವಿದೆ, ಕನ್ನಡಕ್ಕೆ ಒಂದು ಹೊಸ ಕಲಾವಿದೆಯನ್ನ ಕೊಟ್ಟರು, ನಾಯಕಿಯನ್ನ ಕೊಟ್ಟಿದ್ದಾರೆ. ಈ ತರ ಹಲವಾರು ವಿಚಾರಗಳಲ್ಲಿ ಅವರು ಅವಕಾಶ ಕೊಟ್ಟು ಬೆಳೆಸ್ತಾ ಇದೆ ಇದು ಕಾಟೇರ ಚಿತ್ರ. ಈ ತರದ ಒಬ್ಬ ಸ್ಟಾರ್ಡಮ್ ಇರುವಂತ ಒಬ್ಬ ಕಲಾವಿದರು ಕನ್ನಡದಲ್ಲಿ ಇರೋದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಇಡೀ ಇಂಡಿಯಾನೇ ತಿರುಗಿ ನೋಡುವಂತ ಸಿನಿಮಾಗಳು ಕರ್ನಾಟಕದಲ್ಲಿ ತಯಾರಾಗ್ತಾ ಇದೆ. ಅದು KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಆ ಸಾಲಿಗೆ ಕಾಟೇರ ನಿಲ್ಲುತ್ತೆ ಅನ್ನುವಂತ ಒಂದು ಹೆಮ್ಮೆ ನನಗಿದೆ. ಅದು ಚಿತ್ರತಂಡ, ಆ ಟೆಕ್ನಿಷಿಯನ್ಸ್ ಏನಿದಾರಲ್ಲ, ಆ DOPಗಳ, ಡೈರೆಕ್ಟರು, ರೈಟರು, ಅಲ್ಲಿ ಕಲಾವಿದರು, ಮುಖ್ಯವಾಗಿ ದರ್ಶನ್ ಅವರು, ನೀವು ಅವ್ರಿಗೆ ಎಷ್ಟೇ ಸವಾಲುಗಳನ್ನು ಒಡ್ಡಿದ್ರು ಆ ಸವಾಲನ್ನ ತಗೊಳ್ಳುವಂತ ತಾಕತ್ತಿರೋದು ದರ್ಶನ್ ಅವ್ರಿಗೆ. ಈ ಸಿನಿಮಾ ನೋಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಅವ್ರಿಗೆ ಕೊಟ್ಟಂತ ಒಂದು ಇಮೇಜ್ ಇದೆಯಲ್ಲ, ಆ ಇಮೇಜ್ ನ ತೂಗ್ತಾರೆ ದರ್ಶನ್ ಅವರು. ಕನ್ನಡ ಚಿತ್ರರಂಗ ಈ ಒಂದು ಯಶಸ್ಸಿನಿಂದ ಮತ್ತಷ್ಟು ಸಂಭ್ರಮಿಸ್ಲಿ ಅನ್ನೋದಷ್ಟೇ ನನ್ನ ಆಶಯ ಅಂತ ಹೇಳ್ತೀನಿ. ಐ ಆಮ್ ವೆರಿ ಹ್ಯಾಪಿ. ರಾಮು ಅವ್ರ ಕನಸು ಆಕ್ಚುಲಿ. ರಾಮು ಅವರು ಈಸ್ ಪಕ್ಕ ಕಮರ್ಷಿಯಲ್ ಮಾಸ್. ಅವ್ರು ಏನೇ ಮಾಡೋದು ದೊಡ್ಡದಾಗಿ ಮಾಡ್ತಾರೆ ಅವರು. ನೀವೆಲ್ಲ ಹೇಳ್ದಂಗೆ ಅವ್ರು ಕೋಟಿ ಶುರು ಮಾಡಿದವರು ಅಂಥದ್ದು ಅವ್ರಿಗೊಂದು ಆಸೆ ಇತ್ತು. ನನ್ನ ಮಗಳು ಇಂಡಸ್ಟ್ರಿಗೆ ಬರ್ತೀನಿ ಅಂತ ಹೇಳುವಾಗ ಶಿ ಶುಡ್ ಡೂ ದ್ಯಾಟ್ ಬಿಗ್, ಆ ಒಂದು ಬರಬೇಕು ಅಂತ. ಅವ್ರು ಕಲಾಸಿಪಾಳ್ಯದಲ್ಲಿ ದರ್ಶನ ಜೊತೆ ಮಾಡುವಾಗ ಅವ್ರು ಹೇಳಿದ್ರು, ಈಸ್ ದ ಒನ್ಲಿ ಹೀರೋ ಪ್ರಾಪರ್ ಎಲಿಮೆಂಟ್ಸ್ ಅಂತ. ಸೊ ಒಂದು ಅವ್ರಿಗೆ ಆವಾಗಲೇ ಅವರು ದರ್ಶನ್ ಅವರ ಈಗ ಹೇಳ್ತಿರೋದು ಸೆಲೆಬ್ರಿಟಿನ ಫ್ಯಾನ್ ಅಂತೇನು ಈ ದಟ್ ಟೈಮಲ್ಲಿ, ಆವಾಗ ಅವರು ಈ ವಾಸ್ ಅದೇ ರೀತಿಲಿ ಇಂಥ ಒಂದು ದೊಡ್ಡ ಫಿಲಮ್, ಇಂಥ ಒಂದು ಕಮರ್ಷಿಯಲ್ ಫಿಲಮ್, ಅದು ಅವ್ರ ಫೇವ್ರೆಟ್ ದರ್ಶನ್ ಅವ್ರ ಜೊತೆಯಲ್ಲಿ ನನ್ನ ಮಗಳಿಗೆ ಆ ಚಾನ್ಸ್ ಸಿಕ್ಕೋದು, ಅದರಲ್ಲಿ ಪವರ್ಫುಲ್ ರೋಲ್ ಸಿಕ್ಕಿರೋದು. ಇಟ್ ಈಸ್ ನಾಟ್ ಅಟ್ ಆಲ್ ಜೋಕ್. ಈ ಟೈಮಲ್ಲಿ ಅಂಥ ಒಂದು ದೊಡ್ಡ ಸ್ಟಾರ್ ಜೊತೆಯಲ್ಲಿ ಒಂದು ಈಕ್ವಲ್ ಆಗಿ ಅನ್ಸೋ ಒಂದು ಕ್ಯಾರೆಕ್ಟರ್ ಅವ್ರಿಗೆ ಸಿಕ್ಕಿದೆ, ಒಂದು ಪವರ್ಫುಲ್ ಕ್ಯಾರೆಕ್ಟರ್. ಅವರು ಆ ಪ್ರಭಾ ಕ್ಯಾರೆಕ್ಟರ್ನ ಅವ್ರು ಮಾತಾಡಿ ಆ ಕ್ಯಾರೆಕ್ಟರ್ನ ಹಂಗೆ ಇಟ್ಟಿರ್ತಾ ಇದ್ದಾರೆ. ಸೊ ಹೌ ಮಚ್ ಇಂಪಾರ್ಟೆಂಟ್ ಆ ಫಿಲಿಮಲ್ಲಿ. ಸೊ ನಿಜವಾಗ್ಲೂ ಆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಸಿಕ್ಕಿ ಅವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋದು ನನ್ನ ಕನಸು.
ಸೊ ಇಷ್ಟು ದೊಡ್ಡ ಪಿಕ್ಚರ್ ರಾಮು ಅವ್ರ ಕನಸು. ಸೊ ಇಬ್ಬರು ಕನಸು ಆಗಿದೆ. ಐ ಆಮ್ ಸೋ ಪ್ರೌಡ್ ಆಫ್ ಹರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಇಷ್ಟು ಮಟ್ಟಿಗೆ ಶಿವ್ ಪರ್ಫಾರ್ಮ್ ಅನ್ನೋದು ನಾನು ಐ ನೆವರ್ ಎಕ್ಸ್ಪೆಕ್ಟೆಡ್. ನಿಜವಾಗ್ಲೂ ನಾನು ಅನ್ಕೊಂಡಿರಲಿಲ್ಲ. ಅವರು ತುಂಬಾನೇ ಕಷ್ಟಪಟ್ಟು ಆ ಕಷ್ಟ ಕಾಣ್ತಾ ಇದೆ. ನಿಮ್ಮ ಚಾನೆಲ್ ಇಲ್ಲ ಅವರು ಆಕ್ಚುಲಿ ಅವ್ರಿಗೆ ತುಂಬಾ ಆಸೆ ಇತ್ತು. ಬಟ್ ಇವರು ಹೇಳಿದ್ದೇನು ಅಂದ್ರೆ ನಾನು ಆಚೆ ಪ್ರೊಡಕ್ಷನ್ ಲಾಂಚ್ ಆಗ್ಬೇಕು, ನನಗೆ ನನ್ನ ಫೇಸ್ ಮಾಡ್ಬೇಕು ಅಂತ ನಾನೇ ಅರ್ನ್ ಮಾಡ್ತೀನಿ, ನಾನು ಎಷ್ಟು ಪ್ರಿಪೇರ್ ಆಗಿದ್ದೀನಿ ಅದು ನಾನು ಪ್ರೂವ್ ಮಾಡೋಕೆ ನಂಗೆ ಚಾನ್ಸ್ ಬೇಕು. ಸೊ ಅವ್ಳಿಗೆ ಏನಂತ ಹೇಳಿದ್ರೆ ಫಸ್ಟು ಇಲ್ಲ ಡ್ಯಾಡಿ ನಾನು ಹೊರಗಡೆ ನಮ್ದು ಬ್ಯಾನರ್ ದೊಡ್ಡದು, ಐ ನೋ ಡೆಫಿನೆಟ್ಲಿ ಯು ಡೂ ದ ಬೆಸ್ಟ್ ಮಗಳಗೋಸ್ಕರ ಏನು, ಬಟ್ ನಾನು ಹೊರಗಡೆ ಬ್ಯಾನರಲ್ಲಿ ಶಿ ವಾಂಟ್ ಟು ಪ್ರೂವ್ ಅಂಡ್ ಡೂ ದ ಸಕ್ಸಸ್ ಅನ್ನೋದು ಒಂದು ಆಸೆ ಇದೆ. ಸೊ ರಾಮು ಸರಿ ಆಯ್ತು ಇಷ್ಟ. ಬಟ್ ಡೆಫಿನೆಟ್ಲಿ ಅವ್ರು ಇದ್ದಿದ್ದು ತುಂಬಾ ಹ್ಯಾಪಿಯಾಗಿರೋದು. ಬಟ್ ಅವರ ಬ್ಲೆಸ್ಸಿಂಗ್ ಅನಿಸ್ತಾ ಇದೆ ನನಗೆ ಇವ್ರಿಗೆ ಈ ಒಂದು ಫಿಲ್ಮ್ ಸಿಕ್ಕಿರೋದು. ತಂದೆ ಬಗ್ಗೆ ನಾನು ಇವತ್ತು ಮಾತಾಡೋಕ್ಕೆ ಆಗಲ್ಲ, ತುಂಬಾ ಕಷ್ಟ ಅನಿಸ್ತಾ ಇದೆ. ಬಟ್ ಇಲ್ಲ ಅವರು ನಮ್ಮ ಜೊತೆಲಿ ಇದಾರೆ ಅಂತ ಒಂದು ಪಿಕ್ಚರ್ ನೋಡಿದ ಅಂತ ನನ್ಗೆ ಅನಿಸ್ತಾ ಇದೆ. ಅವ್ರ ಆಶೀರ್ವಾದ ನನ್ಗೆ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ, ನಿಮ್ಮೆಲ್ಲರ ಪ್ರೀತಿ ಸಿಗ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಅವ್ರಿದ್ದಾರೆ ಹೌದು, ಬಿಕಾಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವರು ಎಂಟ್ರಿಯಲ್ಲಿ ಒಂದು ಜೋಶ್ ಅದು ತುಂಬಾ ಚೆನ್ನಾಗಿತ್ತು. ಅವ್ರ ಎಂಟ್ರಿಯಲ್ಲಿ ದ ವೇ ಆಫ್ ಟೇಕ್ ಆಫ್ ಇಂಟ್ರಡಕ್ಷನ್ ಸೀನು ಮಚ್ಚಿಟ್ಟು ಮಾತಾಡೋದು ನನಗೆ ಓ ಮೈ ಗಾಡ್ ನಿಜ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ. ಆ್ಯಂಡ್ ತುಂಬ ಖುಷಿ ಅನಿಸ್ತೈತೆ ನನಗಂತೂ. ಆಮೇಲೆ ಈ ಒಂದು ಪಿಕ್ಚರ್ ನಾನು ಮೇಯ್ನ್ ಆಗಿ ಹೇಳ್ಬೇಕಾಗಿರೋದು ದರ್ಶನ್ ಅವರು ಎಂಥ ಒಂದು ಪರ್ಫಾರ್ಮೆನ್ಸು, ಎಂಥ ಒಂದು ಆ್ಯಕ್ಷನ್ ಸ್ಟೈಲು, ಒಂದು ಕೈಯಲ್ಲಿ ಫೈಟು, ಎರಡು ಕೈಯಲ್ಲಿ ಫೈಟು, ಆಮೇಲೆ ಮೇನ್ಲಿ ಗೆಟಪ್. ಆಮೇಲೆ ನಾನು ತುಂಬ ಪಿಕ್ಚರ್ಸ್ ನೋಡಿದ್ದೀನಿ ಅವರು ದರ್ಶನ್ ಅವರು. ಈ ಪಿಕ್ಚರ್ ಇಟ್ಸ್ ಟೋಟಲಿ ಡಿಫ್ರೆಂಟ್. ಅವರು ಆ್ಯಕ್ಚುಲಿ ಎಕ್ಸ್ಟ್ರಾರ್ಡನರಿ ಅಂದರೆ ಈ ಕಿಲ್ಡ್ ಇಟ್. ಈ ಫಿಲಮ್ ಇಸ್ ದರ್ಶನ್ ಡೀಪ್ ಬಾಸ್ ಇಸ್ ಹ್ಯಾಟ್ಸ್ ಆಫ್ ಟು ಹಿಮ್. ಸೊ ಆಮೇಲೆ ಫೋಟೋಗ್ರಫಿ ಅಷ್ಟು ಚೆನ್ನಾಗಿದೆ. ಅಯ್ಯೋ ಫೋಟೋಗ್ರಫಿ ಇಸ್ ಡ್ಯಾಮ್ ಗುಡ್. ಸಿದ್ಧಾರ್ಥ್ ಅವ್ರಿಗೆ ಹೇಳಬೇಕು, ಒಂದೊಂದು ಫ್ರೇಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಡೈಲಾಗ್ಸ್ ಎಷ್ಟು ಪವರ್ಫುಲ್ ಆಗಿದೆ. ನಿಮ್ಗೆ ಎಷ್ಟು ವಿಸಿಲ್ ಹೊಡಿಯೋಣ ಅಂತ ಅನ್ಸುತ್ತೆ. ಒಂದೊಂದು ಡೈಲಾಗು ಅಷ್ಟು ಚೆನ್ನಾಗಿದೆ. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವೆರಿ ನೈಸ್, ಸಾಂಗ್ಸು ಎಲ್ಲ ಚೆನ್ನಾಗಿದೆ. ಇದಕ್ಕೆಲ್ಲದಕ್ಕೂ ಕ್ಯಾಪ್ಟನ್ ತರುಣ್ hats off to him. He is the one and only one man show ತರ. He did damn good film. ನಿಜವಾಗ್ಲೂ ತುಂಬ ಖುಷಿ ಅನ್ಸುತ್ತೆ. ಈ ಫಿಲಮ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ದರ್ಶನ್ ಅವ್ರ ಕಮರ್ಷಿಯಲ್ ಮಾಸ್ ಪ್ರತಿಯೊಬ್ಬರು ಬಂದು ನೋಡ್ತಾರೆ. ಬಟ್ ಈ ಪಿಕ್ಚರ್ ನನಗೆ ಅನಿಸ್ತದೆ ಈ ಫಿಲಮ್ ತುಂಬ ಚೆನ್ನಾಗಿ ಲೇಡೀಸ್ ಅಟ್ಯಾಚ್ ಆಗುತ್ತೆ. ಬಿಕಾಸ್ ಎವ್ರಿಬಡಿ ವಿಲ್ ಲವ್ ದಿಸ್. ಮೇನ್ಲಿ ಲೇಡೀಸ್ ಅವ್ರಿಗೆ ತುಂಬ ಅಟ್ಯಾಚ್ ಆಗುತ್ತೆ. ಯಾಕಂದರೆ ಹೊರಗೆ ಬರುವಾಗ ಡೆಫಿನೆಟ್ ಆಗಿ ನೀವು ಕಣ್ಣು ಎಂಥ ಮನುಷ್ಯ ಅಲ್ದೇನೋ ಕೂಡ ಅಲ್ತಾನೆ. ಅಂತ ಒಂದು ಟ್ವಿಸ್ಟ್, ಅಂತ ಒಂದು ಟಚ್, ಶಾಕಿಂಗ್ ಎಲ್ಲ ಇದೆ. ಅಫ್ಕೋರ್ಸ್ ನಾನೀಗ ಸ್ವಲ್ಪ ಟೈಮ್ ಯಾಕೆ ತಗೊಂಡು ಬಿಕಾಸ್ ಇವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕರೆಕ್ಟ್ ಒಂದು ಟೀಮ್ ಮಾಡ್ಕೊಬೇಕು. ಸೊ ಅವ್ರು ಎಷ್ಟು ಮಟ್ಟಿಗೆ ಅದನ್ನ ಮೇಂಟೈನ್ ದೊಡ್ಡದು ಮಾಡಿದ್ದಾರೆ ಅಂದರೆ ಡೆಫಿನೆಟ್ ಅವ್ರ ಹೆಸರು ಬ್ಯಾನರ್. ಸೊ ಐ ಶುಡ್ ಹ್ಯಾವ್ ಅ ಪ್ರಾಪರ್ ಟೀಮ್. ಬಾಸ್ ಸಕ್ಕದಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ. ಜೈ ಕಟೇರ. ಸಮಕಾಲೀನದ ಸಮಸ್ಯೆಗಳನ್ನ ತುಂಬಾ ಚೆನ್ನಾಗಿ ತೋರಿಸಿ ಇದು ಮಾಡಿದ್ದಾರೆ. ಚಿತ್ರ ಚೆನ್ನಾಗಿ ಯಶಸ್ವಿ ಆಗ್ಲಿ. ಅದು ಇಂಥ ಸಮಸ್ಯೆಗಳನ್ನೇ ಇಟ್ಕೊಂಡು ನಾವು ಬದುಕೋಕ್ಕಿಂತಲೂ ಸಮಸ್ಯೆ ಪರಿಹರಿಸೋಕೆ ಪ್ರಯತ್ನ ಪಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಪಿಕ್ಚರ್ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬಾನೇ ಲೈಕ್ ಆಯ್ತು. ಒಂದು ರೆಟ್ರೋ ಕಂಟೆಂಟು, ಆಮೇಲೆ ಆಗಿನ ಕಾಲದ ಒಂದು 45 ವರ್ಷದ ಹಿಂದಿನ ಕಥೆನ ಮತ್ತೆ ಮರುಸೃಷ್ಟಿ ಮಾಡಿ ದರ್ಶನ್ ಅವರು ತುಂಬಾ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಅಂದ್ರೆ 2 ಶೇಡ್ ಇದೆ, ಒಂದು ಓಲ್ಡ್ ಏಜ್ ಕ್ಯಾರೆಕ್ಟರ್, ಯಂಗ್ ಕ್ಯಾರೆಕ್ಟರ್, ತುಂಬಾ ಮಾಸ್ ಎಲಿಮೆಂಟ್ಸ್ ಇರ್ತಕ್ಕಂಥ ಸಿನಿಮಾ. ಆಮೇಲೆ ದರ್ಶನ್ ಸರ್ ಫ್ಯಾನ್ಸ್ಗಂತೂ ತುಂಬಾ ಸಖತ್ತಾಗಿ ಇಷ್ಟ ಆಗುತ್ತೆ. ಆಮೇಲೆ ಆರಾಧನ ಅವ್ರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಾರೆ ಅಂದ್ರೆ ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ. ತುಂಬಾ ಲೈಕ್ ಆಯ್ತು ನನಗೆ ಆಕ್ಚುಲಿ. ಸರ್ ಮೂವಿ ನೋಡಿ ಒಂದು ಒಳ್ಳೆ ಚಿತ್ರ ನೋಡಿದೆ ಅಂತ ಇವತ್ತು 100 ರೂಪಾಯಿ ಕೊಟ್ಟು ಸಾರ್ಥಕ ಆಯ್ತು. ನಮ್ಮ ಎದೆ ತಟ್ಕೊಂಡು ಹೇಳ್ತೀವಿ. ಡಿ ಬಾಸ್ ಅವ್ರ ಚಿತ್ರ ಮಾತ್ರ ಇದೊಂದು ನೆಕ್ಸ್ಟ್ ಲೆವೆಲ್ ಚಿತ್ರ ಅಂತ ಹೇಳ್ಬೋದು. ಡಿ ಬಾಸ್ ಅವ್ರನ್ನ ಏಟ್ ಮಾಡಕ್ಕೆ 100 ಜನ ಇರ್ಬೋದು. ಡಿ ಬಾಸ್ ಅವ್ರನ್ನ ಪ್ರೀತಿಸಕ್ಕೆ ಇಡೀ ಊರೇ ಇದೆ. ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಅವನೇನೋ ಅದ್ಯಾವುದೋ ಮೂವಿಲಿನೋ ಡೈಲಾಗ್ ಒಂದು ಏನೋ ಒಂದು ಕೇಸ್ ಹಾಕಿದ್ದ ಏನೋ ಆಗಿತ್ತಲ್ಲ,
ಅವ್ನಿಗೆ ಬಂದು ಸಿನಿಮಾ ನೋಡಕ್ ಹೇಳ್ರಿ ಹೆಂಗೆ ಗೊತ್ತಾ ಸಿನಿಮಾ ಗುರು. ನಾನೇನ್ ಹೆಚ್ಚಿಗೆ ಮಾತಾಡಕ್ಕೂ ಆಯ್ತಲ್ಲ, ನನ್ ಕೈ ಗಂಟ್ಲು ಆಯ್ತಲ್ಲ. ಡಿ ಬಾಸ್ ಅಂತ ಕಿರ್ಚಿ ನಮ್ಮ ಲಾಸ್ಟ್ ಕೂಗೋರ್ಗು ನಮ್ ಡಿ ಬಾಸ್ ಅವ್ರು ನಮ್ ಜೊತೆನೆ ಇದ್ರು. ಅವ್ರ ವಯಸ್ಸಾದ ನೆಕ್ಸ್ಟ್ ಆಕ್ಟಿಂಗ್ ಏನಿದೆಯೋ ಅದನ್ನ ಇವಾಗಲೇ ತೋರಿಸ್ಬಿಟ್ಟಿದಾರೆ ಅಂತ ನಾನ್ ಹೇಳ್ತೀನಿ. ಏನ್ ಆಕ್ಟಿಂಗ್ ಗುರು, ಈ ವಯಸ್ಸಲ್ಲೂ ಮಸ್ತ್ ಮಾಡ್ತವ್ರೆ. ಡಿ ಬಾಸ್ ಅವ್ರ ಆಕ್ಟಿಂಗ್ ಮಾತ್ರ ಅವ್ರ ಅಪ್ಪನೇ ಹೇಳ್ತೀನಿ, ಅವ್ರ ಅಪ್ಪನ ತರನೇ ಆಕ್ಟಿಂಗ್ ಮಾಡಿದ್ರು, ಸಕ್ಕತ್ತಾಗಿ ಮಾಡಿದ್ರು. ಆಗಿರ್ಬೋದು ಈಗ ಹೀರೋಯಿನ್ ಮಹಾಲಕ್ಷ್ಮಿ ಮಗಳು ಓಕೆ ಫಸ್ಟ್ ಟೈಮ್ ಒಳ್ಳೆ ಹೊಸ ಪ್ರತಿಭೆ. ಎಲ್ರಿಗೂ ಅವ್ರನ್ನ ಸಪೋರ್ಟ್ ಮಾಡ್ಬೇಕಂತ ಕೇಳ್ತೀನಿ. ಒಂದು ಅವ್ರಿಗೆ ನಾನು ಬೇಡ್ಕೋತೀನಿ ಅಂದ್ರೆ ಕನ್ನಡ ಚಿತ್ರ ಅನ್ನ ತಿಂದು ಬೇರೆ ಪರಭಾಷೆಗೆ ಹೋಗ್ಬಿಟ್ಟು ಈ ಭಾಷೆನ ಮರಿಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಸಾಕಷ್ಟು ಹೀರೋಯಿನ್ಗಳನ್ನೆಲ್ಲ ನೋಡಿರ್ತೀರಾ, ಅವ್ರು ಆಗಲ್ಲ ಅಂತ ನಮ್ಮ ಅಭಿಪ್ರಾಯ. ಕಾಟೇರ ಮೂವಿ ಮಾತ್ರ 100ಗೆ 100% ಚೆನ್ನಾಗಿದೆ. ಒಂದು ರೈತರಿಗಾಗಿ ಸಿನಿಮಾ ಮಾಡಿದ್ದಾರೆ. ಒಂದು ಈ ಸಿನಿಮಾ ನಾನು ನಿಜವಾಗ್ಲೂ ಇದನ್ನ ಮೂವಿ ಅಂತ ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ರೈತರ ರಿಯಾಲಿಟಿ ಏನಿದೆ, ರಿಯಲ್ ಲೈಫ್ ಸ್ಟೋರಿನೇ ಕಾಟೇರ ಸಿನಿಮಾ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಯಾರು ನಮ್ಮ ತರುಣ್ ಸರ್